ಇಲ್ಲಿ ನೋಡಿ ಏನ್ ತಂದಿದ್ದೀನಿ. ಏನ್ ತಂದಿದ್ಯಾ ಮಾಮ? ಸ್ವೀಟು. ನಾ ಗೆದ್ದಿದ್ದಕ್ಕ? ಹೌದು. ಮೊದಲು ದೊಡ್ಡವ್ರು ಕೊಟ್ಬಿಡೋಣ. ತಗೊಳಪ್ಪ. ಅಮ್ಮ ತಗೊಳಮ್ಮ. ಎಲ್ಲಿ ಮಾಮ? ಆನು ಆನು ಮಾಮ. ಯಾವತ್ತೋ ಕಳ್ಕೊಂಡದಿ ಸಂತೋಷ ಮತ್ತೆ ನನಗೆ ಸಿಗ್ತಾ ಇದೆ. ಒಳಗೋಗಿ ಬಚ್ಚಿಟ್ಕೊಬಿಡಿ. ಹೋಗಿ ಹೋಗಿ. ಯಾಕೆ ಬಂದ್ರು ಇಲ್ಲಿಗೆ? ಶಂಕರ್ ನೀನ್ ಕರ್ಕೊಂಡ್ ಬರೋದಕ್ಕೆ ಹೇಳಿ ಕಳ್ಸಿದ್ದಾನೆ. ಆ ಶಂಕರ್ಗಳು ಆ ಹಳೆ ರುದ್ರ ಸತ್ತೋದ ಅಂತ ಹೇಳ್ತೀನಿ. ಆದ್ರೆ ಬದುಕಿರೋ ಈ ಹೊಸ ರುದ್ರ ಜೀವ ಸಹಿತ ಉಳಿಬೇಕಲ್ಲ. ಹೆದರ್ಸ್ತೀರಾ? ಏನ್ ಮಾಡ್ತೀರಾ? ಆಮೇಲೆ ಗೊತ್ತಾಗುತ್ತೆ. ಆಗ ಕೆಟ್ಟದನ್ನ ಮಾಡಕ್ಕೋಸ್ಕರನೇ ಈ ನನ್ನ ಶಕ್ತಿನ ಉಪಯೋಗಿಸ್ತಿದ್ದೆ. ಈಗ ಆ ಕೆಟ್ಟದನ್ನ ಅಳಿಸೋಕ್ಕೋಸ್ಕರನೇ ಈ ಶಕ್ತಿ ಉಪಯೋಗಿಸ್ತೀನಿ. ಏನ್ ಸಾಹೇಬ್ರು ಬಹಳ ಮುಂದುವರೆದ್ ಬಿಟ್ಟಿದ್ರಿ. ಹಾ ರುದ್ರ, ನಿನ್ಗೊಬ್ಳು ತಾಯಿ ಇದ್ದಾಳೆ, ತಂಗಿನೂ ಇದ್ದಾಳೆ. ಅವರು ಜೀವ ಸಹಿತ ಉಳ್ಕೋಬೇಕು ತಾನೆ. 10 ನಿಮಿಷ ಟೈಮ್ ಕೊಡ್ತೀವಿ, ಅಲ್ಲಿ ಕಾದಿರ್ತೀವಿ. ಯೋಚನೆ ಮಾಡು. ರುದ್ರ, ನೀನು ಕಡೆ ಅವಕಾಶ ಕೊಡ್ತಾ ಇದ್ದೀನಿ. ಆ ಮಕ್ಳು ಎಲ್ಲಿದ್ದಾರೆ ಅಂತ ತೋರಿಸಿ ನೀನು ನಮ್ ಜೊತೆ ಸೇರ್ಕೊ. ಮತ್ತೆ ನೀನು ಸುಖ ಸಂಪತ್ನಲ್ಲೇ ತೇಲಾಡಬಹುದು. ನಿಮ್ ಜೊತೆಗಿದ್ದಾಗ ಸುಲಭವಾಗಿ ಸಂಪಾದನೆ ಮಾಡ್ತಿದ್ದೆ, ಪೃಷ್ಟ ಅನ್ನ ಊಟ ಮಾಡ್ತಿದ್ದೆ. ಆದ್ರೆ
ಮನಸ್ಸಿಗೆ ನೆಮ್ಮದಿರ್ಲಿಲ್ಲ, ಶಾಂತಿ ಇರ್ಲಿಲ್ಲ. ಈಗ ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡ್ತೀನಿ. ಒಪ್ಪತ್ತು ಊಟ ಮಾಡಿದ್ರು ಮನಸ್ಸಿಗೆ ನೆಮ್ಮದಿ ಇದೆ, ಶಾಂತಿ ಇದೆ. ಮನಸ್ಸಿಗೆ ನೆಮ್ಮದಿ ಇದೆ, ಶಾಂತಿ ಇದೆ. ಹೌದು. ಏನೇ ಆಗ್ಲೇ ಶುರು ಹಚ್ಕೊಂಬಿಟ್ಟಿದ್ಯಾ? ನಿನ್ನ ಸ್ವಲ್ಪ ಹಾಕು. ನಾ ಕುಡಿಯಕ್ಕಿಲ್ಲಪ್ಪ, ನಮ್ಮ ಅಪ್ಪನೇ ಕುಡಿತಿರ್ಲಿಲ್ಲ. ನಿನ್ನಿಂದ ಸುರು ಹಚ್ಕೋ, ಆಮೇಲೆ ನಿನ್ ಮಕ್ಳು ಸುರು ಹಚ್ಕೋತಾರೆ, ನಿನ್ ಮೊಮ್ಮಕ್ಳು ಸುರು ಹಚ್ಕೋತಾರೆ, ಅವ್ರ ಮಕ್ಳು ಸುರು ಹಚ್ಕೋತಾರೆ. ಆಮೇಲೆ ಮನೇನೆ ಚೊಕ್ಟ. ನಮಸ್ಕಾರ ಅಪ್ಪ, ನಾ ಬರ್ತೀನಿ. ಹೋಗು ಹೋಗು. ಇವತ್ತು ಒಂದಿನ ಅವಕಾಶ ಕೊಡ್ತಾ ಇದ್ದೀನಿ, ಯೋಚನೆ ಮಾಡಿ. ಅಯ್ಯೋ, ಎಲ್ಲ ಕಡೆನೂ ಬೇಗ ಹಾಕೊಂಡ್ಬಿಟ್ಟಿದಾರಲ್ಲ, ಇವಾಗ ಏನ್ ಮಾಡೋದು? ಒಂದ್ ಐಡಿಯಾ. ನಮ್ಮ ಹನುಮನ್ನ ಮೇಲಿಂದ ಕಳಿಸಿ ಅವನಿಂದ ಬೇಗ ಕೈ ತರಿಸ್ಕೊಳ್ಳೋದು. ಚೆನ್ನಾಗಿದೆ, ಚೆನ್ನಾಗಿದೆ ಐಡಿಯಾ ಹನುಮ. ಆ ರುದ್ರ ಏನಂತಾನೋ? ಆ ರುದ್ರನ್ಗೆ ಎಷ್ಟ್ ಹೇಳಿದ್ರು ಬುದ್ಧಿನೇ ಬರಕಿಲ್ಲ. ಅನ್ಭೋಗ್ಸ್ಲಿ ಬಿಡು, ಅನ್ಭೋಗ್ಸ್ಲಿ. ಲೇ, ನನ್ ಡ್ಯೂಟಿ ಮುಗೀತು, ತಗೋ ಬೀದ್ ಕೈ. ಲೇ, ನನ್ ಗ್ಲಾಸ್ ಅಲ್ಲ ಎಲ್ಲೇ ಆಯ್ತಲ್ಲ, ಆಗ್ಲೇ ಫುಲ್ ಆಗ್ಬಿಟ್ಟವನೆ. ನಂದೊಂದ್ ಮಾತು. ಆ ಪರಮಾತ್ಮ ಇದಾನಲ್ಲ, ಇದಾನೆ ಇದಾನೆ. ಈ ಪರಮಾತ್ಮ ಅಲ್ಲ, ಆ ಪರಮಾತ್ಮ. ಅವನ್ ಯಾವಾಗ ಯಾರಿಂದ ಏನೇನ್ ಮಾಡಿಸ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ನಿಂಗ್ ಗೊತ್ತೇನೋ? ಎಲ್ಲ ಪರಮಾತ್ಮನಿಗೆ ಗೊತ್ತು. ಯಾವ ಪರಮಾತ್ಮನೋ? ಒಳಗಿರೋ ಈ ಪರಮಾತ್ಮನೋ ಮೇಲಿರೋ ಪರಮಾತ್ಮನೋ? ಯಾವನ ಒಂದ್ ಪರಮಾತ್ಮ. ಕನಸಲು ನೀನೆ ಮನ. ಐ, ಹೇಳ, ಹೇಳ. ಐ, ಹೇಳ, ಐ. ಕಣ್ಣು ಕಣ್ಣಂಗ್ ಓಟನಲ್ಲ.
ಅವ್ರು ನಮ್ ಕೈ ಸಿಕ್ಕಿ ಚಟ್ನಿ ಮಾಡ್ಬಿಡ್ತೀನಿ. ಸಭಾಷ್ ಪುಟಾಣಿ, ತುಂಬಾ ಉಪಕಾರ ಮಾಡಿದ್ರಿ. ಬನ್ನಿ ಹೋಗೋಣ. ನಮ್ ಪಾಡಿಗೆ ನಾವಿರೋದಕ್ಕೂ ಬಿಡಲ್ವಲ್ಲಮ್ಮ ಇವರು. ಅಯ್ಯೋ ದೇವ್ರೆ, ಅಣ್ಣ ಆ ಚೆಂಡಾಡ್ರು ಮತ್ತೆ ಹುಡ್ಕೊಂಡ್ ಬಂದ್ರು ಬರ್ಬೋದಣ್ಣ. ಬೇರೆ ಎಲ್ಲಾದ್ರೂ ಹೊರಟೋಗೋಣ ಅಣ್ಣ. ಹೌದು ರುದ್ರ, ಹಾಗೆ ಮಾಡೋಣ. ಬೇರೆ ಎಲ್ಲಾದ್ರೂ ದೂರ ಹೊರಟೋಗೋಣಪ್ಪ. ನಮ್ಗೆ ಬೇರೆ ದಾರಿನೇ ಇಲ್ಲ. ಒಲ್ಲಪ್ಪ. ಬನ್ನಿ ಸೇತು ಸೇತು ಬೇಗ ಬಾ. ತುಂಬಾ ನೋವಾಗ್ತಿದ್ಯಮ್ಮಮ್ಮ. ಅವ್ರು ನಿಂಗ್ ಹೊಡೆದ್ರಲ್ಲ, ನಾನು ಅವ್ರನ್ನ ಸುಮ್ನೆ ಬಿಡೋದಿಲ್ಲ. ಸೇರ್ ತೀರಿಸ್ಕೊಂಡೇ ತೀರಿಸ್ಕೊತೀನಿ. ಅವ್ರಿಗೆ ಬುದ್ಧಿ ಕಲ್ಸೋಕೆ ನಾನೊಬ್ಬನೇ ಸಾಕು. ಚೆನ್ನಾಗಿದೆ ಚೆನ್ನಾಗಿದೆ. ಬೆಲ್ಟು ಮಹಾರಾಜ್, ತಾವು ಒಬ್ರೇ ಹೋಗ್ತಿರೋ? ನೋಡ್ತಾ ಇರಿ, ನೀವೆಲ್ಲ ಮಲಗಿದ್ಮೇಲೆ ಅವ್ರನ್ನ ಹಿಡಿಯೋಕ್ ನಾನೊಬ್ನೇ ಹೋಗ್ತೀನಿ. ಹಾಗಾದ್ರೆ ನಾನು ಎಷ್ಟೊತ್ತು ಕಂಡಿದ್ದು ಕನಸಾ? ಚೆನ್ನಾಗಿದೆ ಚೆನ್ನಾಗಿದೆ. ಹುಷಾರು, ಮತ್ತೆ ಕನ್ಸ್ಕೊಂಡ್ಬೇಡ. ನೀವೇನು ಯೋಚನೆ ಮಾಡ್ಬೇಡಿ. ಮಕ್ಕಳೆಲ್ಲ ಬೆಂಗಳೂರಲ್ಲೇ ಇದ್ದಾರಂತೆ. ಆದಷ್ಟು ಬೇಗ ಕರ್ಕೊಂಡ್ ಬಂದ್ಬಿಡ್ತಾರೆ. ಏನೋವಾ, ನಿಮ್ಮನ್ನ ನಂಬ್ಕೊಂಡಿದ್ದೀನಿ. ಪಾಪ, ನಮ್ಮಿಂದ ರುದ್ರಮ್ಮನ್ ಕಾಲ್ ಕೆಟ್ಟು ಬಿತ್ತು. ಇನ್ನೂ ವಾಸಿ ಆಗ್ಲೇ ಇಲ್ಲ. ರುದ್ರಮ್ಮನ್ ವಾಸಿ ಆಗೋ ತನಕ ನಾವ್ ಆ ಕಳ್ಳರನ್ನ ಹಿಡಿಯೋದ್ ಬೇಡ್ವಾ? ರುದ್ರನಿಗೆ ಯಾಕೆ ಕಷ್ಟ ಕೊಡ್ಬೇಕು? ನಾವೇ ಹೋಗಿ ಹಿಡಿಯೋಣ ಅವ್ರನ್ನ. ಚೆನ್ನಾಗಿದೆ ಚೆನ್ನಾಗಿದೆ ಐಡಿಯಾ. ರುದ್ರಮ್ಮ ಮಲ್ಕೊಂಡಿದ್ದಾನೆ, ಅಮ್ಮ ಪಾತ್ರೆ ತೊಳಿತಿದ್ದಾಳೆ, ಅಕ್ಕ ನೀರ್ ತರ್ಲಿಕ್ ಹೋಗಿದ್ದಾಳೆ. ಒಳ್ಳೆ ಟೈಮು. ನಾವ್ ಈಗ್ಲೇ ಇಲ್ಲಿಂದ ಮೆತ್ತಗ್ ಜಾರ್ಕೊಂಡ್ಬಿಡೋಣ. ಓಕೆ, ಈಗಲೇ ಕ್ವಿಕ್ ಮಾರ್ಚ್.
ಚೆನ್ನಾಗಿದೆ ಚೆನ್ನಾಗಿದೆ ಆ, 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 ಆ. ಚೆನ್ನಾಗಿದೆ ಚೆನ್ನಾಗಿದೆ ಚಿನ್ನದ ನಾಣ್ಯ ಯಾವ್ಯಾವ್ದು ತುಂಬಿಸಿಟ್ಟಿದ್ದಾರೆ. ಏನಾಯ್ತಮ್ಮ? ಕಳೆದೋದ್ನಮ್ಮ ಕಳ್ರು? ಹೌದು ಸರ್, ಶಂಕರ್ ಶಂಭು ಸರ್. ಓ ಶಂಕರ್ ಶಂಭು, 4 ಜನ ಮಕ್ಳು ಸರ್. 4 ಜನ ಮಕ್ಕಳು. ಹೌದು ಅವ್ರ ಜೊತೆ ಸರ್. ನಾಯಿ ಇತ್ತೇನಮ್ಮ? ಇತ್ತು ಸರ್. ಜೊತೆಲ್ ಕೋತಿನೂ ಇತ್ತ ಇತ್ತು ಸರ್. ಅಯ್ಯೋ ಸಿಕ್ಬಿಟ್ರು ಈಗ ಅವರೆಲ್ಲಿ ಸುಭಾಷ್ ಕುಲಕರ್ಣಿ ಹಿಯರ್. ಇಸ್ ಇಟ್? ಹಾ ಹಾ, ಎಲ್ಲಿ? ಅಪ್ಪ ಸಾರಿ ಸಾಹೇಬ್ರೆ, ನೋಡಿ ನಾವು ಶಂಕರ್ ಶಂಭುನ್ ಹಿಡ್ದಾಕಿದೀವಿ. ಶಬಾಸ್. ಈ ರುದ್ರಮಾಮ ಕೂಡ ನಮಗ್ ತುಂಬಾ ಸಹಾಯ ಮಾಡಿದ್ರು. ಹಾ, ಈಗ 50,000 ರೂಪಾಯಿ ಬಹುಮಾನ ನಮ್ಗೆ. ನೋನು ನಮಗಲ್ಲ, ಆ 50,000 ರೂಪಾಯಿ ಬಹುಮಾನ ಬಡ ವಿದ್ಯಾರ್ಥಿ ನಿಧಿಗೆ. ಚೆನ್ನಾಗಿದೆ ಚೆನ್ನಾಗಿದೆ ಪುಟಾಣಿಗಳ, ನೀವು ಶಂಕರ್ ಶಂಭುನ್ ಹುಡುಕ್ತಾ ಇದ್ರಿ, ನಾನು ನಿಮ್ಮನ್ನು ಹುಡುಕ್ತಾ ಇದ್ದೆ ಪ್ರಮೋಷನ್ಗೋಸ್ಕರ. 244. ಇವರು ನನ್ನನ್ನು ಹುಡುಕ್ತಾ ಇದ್ರು. ಯಾರು ಯಾರನ್ನಾರು ಹುಡುಕ್ಲಿ, ನಾನ್ ನಿಮ್ಮನ್ನ ಹುಡುಕಕ್ಕೋಸ್ಕರ, ಈ ನಾಯಿ ಹುಡುಕಕ್ಕೋಸ್ಕರ, ಆ ಕೋಟೆ ಹುಡುಕಕ್ಕೋಸ್ಕರ ನನ್ನ ನಾಟಕ ಕಂಪ್ನಿಲಿ ವೇಷ ಹಾಕೋದನ್ನ ಬಿಟ್ಬಿಟ್ಟು ಬೀದಿ ಬೀದಿಲಿ ಬೇರೆ ಬೇರೆ ವೇಷ ಹಾಕ್ಬಿಟ್ಟೆ. ಹೋಗ್ಲಿ ಬಿಡಿ, ಇಂದಿನ ಈ ದಾಂಡಿಗರಿಗಿಂತ ಇಂದಿನ ಈ ಪುಟಾಣಿಗಳೇ ವಾಸಿ ಅಂತ ಪ್ರೂವ್ ಮಾಡ್ಬಿಟ್ರಿ. ಪುಟಾಣಿಗಳ
ನನ್ನನ್ನೇ ಒಬ್ಬ ಹೊಸ ಮನುಷ್ಯನಾಗಿ ಮಾಡಿದ್ರಿ, ಜೊತೆಗೆ ಈ ಸಮಾಜಘಾತಕರ ಗ್ಯಾಂಗ್ ಅನ್ನೇ ಹಿಡಿದುಕೊಟ್ರಿ. ನಿಜವಾಗ್ಲೂ ನೀವು ಪ್ರಚಂಡ ಪುಟಾಣಿಗಳು.